ಎಲ್ಲರಿಗೂ ನಮಸ್ಕಾರ. ಮತ್ತು ವಿಕ್ರಮನ್ನು ಹೊತ್ತಂಥ ಶವದಲ್ಲಿರುವಂಥ ಬೇತಾಳ ಮತ್ತೊಂದು ಕಥೆಯನ್ನು ಪ್ರಾರಂಭ ಮಾಡ್ತಿದ್ದೆ. ಪಾಟಲಿಪುತ್ರದೊಳಗೆ ಒಂದು ಕುಟುಂಬ ವಾಸವಾಗಿರ್ತೈತಿ. ಪಂಡಿತ ಇರ್ತಾರೆ ಅವ್ರ ಹೆಂಡತಿ 3 ಜನ ಮಕ್ಕಳು. ಹೀಗೆ ಒಂದು ಕುಟುಂಬ ಇರ್ತೈತಿ. ಮನೆಯಲ್ಲಿ ಭಾಳ ಬಡತನ ಇರ್ತೈತಿ. ಆದರೂ ಭಾಳ ಮರ್ಯಾದೆಯಿಂದ ಆತನ ತಂದೆ ಇದ್ದವರು, ಆ ಪಂಡಿತರಿದ್ದವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಒಳ್ಳೆಯ ಹೆಸರನ್ನು ಗಳಿಸಿರ್ತಾರೆ. ಅವ್ರಿಗೆ ಗುಣಕರ ಅನ್ನುವಂಥ ಮಗ ಇರ್ತಾನೆ. ಮತ್ತು ಇನ್ನಿಬ್ಬರು ಚಿಕ್ಕವ್ರ ಮಕ್ಕಳು ಇರ್ತಾರೆ. ಆ ಗುಣಕರನಿಗೆ ಏನಂತಂದ್ರೆ ಒಂದು ಕೆಟ್ಟ ಚಟ ಇರ್ತೈತಿ. ಏನಂತಂದ್ರೆ ಜೂಜಾಡೋದು. ಒಮ್ಮೆಲೇ ಶ್ರೀಮಂತನಾಗಬೇಕು, ಹೆಚ್ಚು ಹಣವನ್ನು ಗಳಿಸ್ಬೇಕು ಅನ್ನುವಂಥ ಒಂದು ಆಸೆ ಅವನಿಗೆ. ಹೀಗಾಗಿ ಆತ ಏನಂತಂದ್ರೆ ಈ ಜೂಜಾಟವನ್ನು ಕಲ್ತಿರ್ತಾನೆ. ತಂದೆ ತಾಯಿ ಎಷ್ಟೋ ಬುದ್ಧಿ ಹೇಳ್ತಾರೆ ಅವನಿಗೆ, ಇದು ಒಳ್ಳೆಯದಲ್ಲ. ಎಷ್ಟೇ ಹೇಳಿದ್ರು ಆತ ಕೇಳ್ತಾ ಇರೋದಿಲ್ಲ. ಒಂದು ಸಲ ಏನಾಗ್ತೈತಿ ಅಂತಂದ್ರೆ, ತಂದೆ ಇದ್ದವರು, ಆ ಪಂಡಿತರಿದ್ದವರು ಯಾವುದೋ ಒಂದು ಕಾರ್ಯದ ನಿಮಿತ್ತ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಒಬ್ಬ ಶ್ರೀಮಂತನಿಂದ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಅದನ್ನು ತೀರಿಸಬೇಕು ಅಂಥೇಳಿ ಪ್ರತಿಯೊಂದು ಪೈಸೆಯನ್ನು ಪೈಸೆ ಕೂಡಿಸಿ ಅವರ ಹಣವನ್ನು ಸಂಗ್ರಹ ಮಾಡಿರ್ತಾರೆ. ಸಂಗ್ರಹ ಮಾಡಿ ಇನ್ನು ನಾಳೆ ತನಗೆ ಕೊಡಬೇಕು, ಸಾಹುಕಾರನಿಗೆ ಹೋಗಿ ಕೊಡಬೇಕು ಅಂತ ಹೇಳಿ ಆ ಹಣದ ಗಂಟನ್ನು ಒಂದು ಪೆಟ್ಟಿಯೊಳಗೆ ಮುಚ್ಚಿಟ್ಟಿರ್ತಾರೆ. ಈ ಗುಣಕರ ಇದ್ದಾವ ಏನು ಮಾಡ್ತಾನಂತಂದ್ರೆ, ಮರನೇ ದಿನ ಅಂದರೆ ಆತನ ನಸುಕಿನಲ್ಲಿ ಆತನ ತಂದೆ ಮಲ್ಕೊಂಡಿದ್ದಾಗ ಆ ಗಂಟನ್ನು ಎತ್ತಿಕೊಂಡು ಹೋಗಿ ಜೂಜಾಟ ಆಡಕ್ಕೆ ಹೋಗ್ತಾನೆ. ಅಲ್ಲಿ ಏನಂತಂದ್ರೆ ಆ ಜೂಜಾಟದಲ್ಲಿ ಅವನು ಎಲ್ಲವನ್ನು ಕಳ್ಕೊತಾನೆ. ಅಷ್ಟು ಹಣವನ್ನು ಆತ ಕಳ್ಕೊಂಡು ಮನೆಗೆ ಬರ್ತಿರ್ತಾನೆ. ಈಚೆ ಕಡೆ ಏನಕ್ಕೈತಿ ಅಂದ್ರೆ ಈ ಪಂಡಿತರ ಮನೆಗೆ, ಆಮೇಲೆ ಆ ಶ್ರೀಮಂತನ ಸಾಹುಕಾರನ ಆಳುಗಳಿದ್ದವ್ರು ಬರ್ತಾರೆ. ಇವತ್ತಿಗೆ ಮುಗೀತು, ನೀವು ಏನಂತಂದ್ರೆ ಈ ಸಾಲವನ್ನು ನೀವು ಕೊಡಬೇಕು ಅಂಥೇಳಿ ಅವರು ಬರ್ತಾರೆ. ಬಂದ ಕೂಡಲೇ ತಂದೆ ಏನು ಮಾಡ್ತಾನೆ, ನಾ ಸಂಗ್ರಹಿಸಿಟ್ಟೇನೆ ಹಣವನ್ನು ಇವ್ರಿಗೆ ಕೊಟ್ರಾತು ಅಂತಂದು ಹೇಳಿ ಬಂದು ಪೆಟ್ಟಿಗೆಯನ್ನು ತೆಗೆದು ನೋಡ್ತಾನೆ. ಅಲ್ಲಿ ಹಣನೇ ಇರೋದಿಲ್ಲ. ತನ್ನ ಭಾಳ ಬೇಜಾರಾಕೈತಿ, ಗುರ್ತಾಗ್ತೈತಿ. ತನ್ನ ಮಗ ಗುಣಕರನೇ ಇದನ್ನು ಏನಂತ ಕದ್ದುಕೊಂಡು ಹೋಗ್ಯಾನ, ಇವನು ದುಶ್ಚಟಕ್ಕೆ ಬಲಿಯಾಗಿರೋದು ಅವ್ರಿಗೆ ಗುರ್ತಿರ್ತೈತಿ. ಅವ್ರಿಗೆ ಭಾಳ ಬೇಜಾರಾಕೈತಿ. ಆವಾಗ ಆ ಧನಿಕನ ಸೇವಕರಿದ್ದವರು ಕೇಳೋದು ನನ್ನ ಇಲ್ಲ, ಅವ್ರನ್ನ ದರದರಿ ಎಳ್ಕೊಂಡು ಆ ಧನಿಕನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಸಾಹುಕಾರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅಕ್ಕಪಕ್ಕದ ಎಲ್ಲ ಜನ ಕೊಡ್ತಾರೆ. ಆ ಪಂಡಿತರಿಗೆ ಬಹಳ ಅವಮಾನ ಅನ್ನಿಸ್ತೈತಿ. ಅಲ್ಲಿ ಹೋದಾಗ ಆ ಸಾಹುಕಾರ ಏನಂತಂದ್ರೆ ಇವರು ಹೇಳಿದಂಥ ಯಾವುದೇ ಕಾರಣವನ್ನು ಕೇಳೋದಿಲ್ಲ. ಅವರಿಗೆ ಕೊರಡೆ ಏಟಿನಿಂದ ಅವ್ರಿಗೆ ಏನಂತಂದ್ರೆ ಹೊಡೆಯೋದಕ್ಕೆ ಹಚ್ತಾನೆ ಆಳುಗಳಿಗೆ. ಮೈ ತುಂಬ ಬಾರುಗಳು ಮೂಡ್ತಾವೆ. ಆ ಹೊತ್ತಿನೊಳಗೆ ಅವ್ರ ಹೆಂಡತಿ ಇದ್ದಾಕಿ, ಪಂಡಿತರ ಹೆಂಡತಿ ಇದ್ದಾಕಿ ಅಳೆದುಳಿದಂಥ ಚಿನ್ನವನ್ನು, ನಗನಾಣ್ಯಗಳನ್ನು ಒಂದು ಗಂಟನ ತೊಗೊಂಡ್ಬರ್ತಾಳೆ, ಕೆಳ್ಕೊಂತ ಓಡಿ ಬರ್ತಾಳೆ. ಸಾಹುಕಾರ ಮುಂದೆ ಇಡ್ತಾಳ, ನನ್ನ ಗಂಡನ್ನ ಬಿಟ್ಟು ಬಿಡ್ರಿ, ಅವ್ರೇನೋ ತಪ್ಪು ಮಾಡಿಲ್ಲ ಅಂತಂದು ಹೇಳ್ತಾಳೆ. ಆವಾಗ ಅದು ಗಂಟೆ ಸಿಕ್ಕ ಕೂಡಲೇ ಆ ಸಾಹುಕಾರ ಏನು ಮಾಡ್ತಾನೆ ಅಂದ್ರೆ, ಆಯಿತು ನೀವು ಮನೆಗೆ ಕರ್ಕೊಂಡು ಹೋಗು ಅಂತಂದು ಹೇಳಿ ಆ ಪಂಡಿತರನ್ನ ಬಿಡ್ತಾನೆ. ಆವಾಗ ಹೆಂಡತಿ ಅವರನ್ನು ಉಪಚಾರ ಮಾಡ್ತಾ ಇರ್ತಾರ. ಮನೆಗೆ ಬರ್ತಾನ ಮಗ, ಎಲ್ಲವನ್ನೂ ಕಳೆದುಕೊಂಡು ಗುಣಕರ ಇದ್ದಾವ ಮನೆಗೆ ಬರ್ತಾನೆ. ತಂದೆಗೆ ಭಾಳ ಸಿಟ್ಟು ಬರ್ತೈತಿ. ನಾನು ಎಲ್ಲ ಜನರ ಜೋಡಿ ನನಗೆ ಅಪಮಾನ ಆಯ್ತು, ಇಷ್ಟು ಕೊರಡೆ ಏಟುಗಳಿಂದ ನಾನು ನಿನ್ನ ಸಂಬಂಧ ಹೊಡೆಸ್ಕೊಳ್ಳೋಂಗಾತು. ನೀನು ಮನೆ ಬಿಟ್ಟು ಹೊರಗೆ ಹೋಗು, ನೀನು ಇಷ್ಟು ದುಶ್ಚಟಕ್ಕೆ ನನಗೆ ಎಷ್ಟು ಸಲ ನೀನು ಹೇಳಿದ್ರು, ಬುದ್ಧಿ ಹೇಳಿದ್ರು ನೀನು ಕೇಳಕ್ಕೆ ತಯಾರಿಲ್ಲ ಅಂಥೇಳಿ ಅವನು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾನೆ ತಂದೆ. ಅವಾಗ ಗುಣಕರ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹಂಗೆ ನಡ್ಕೋ ಅಂತ ಬರ್ತಿರ್ತಾನೆ. ಆತನಿಗೂ ಬೇಜಾರಾಗಿರ್ತೈತಿ. ಗುಣ ಒಳ್ಳೆಯದೇ ಇರ್ತೈತೆ ಒಂದು, ಆದರೆ ಈ ಒಂದು ಜೂಜಾಟಕ್ಕೆ ಆತ ಬಲಿಯಾಗಿಬಿಟ್ಟಿರ್ತಾನೆ. ಹಂಗೆ ಬೇರೆ ಊರಿಗೆ ಬಂದಾಗ ಏನಾಗಿರ್ತೈತಿ ಅಂದ್ರೆ, ಎರಡು ನೀರಡಿಕೆ ಆಗಿರ್ತೈತಿ, ಭಾಳ ಹಸಿವಾಗಿರ್ತೈತಿ, ಬಳಲಿ ಬಿಟ್ಟಿರ್ತಾನೆ ನಾವು. ಹಂಗೆ ಬಂದಂಥ ಹೊತ್ತಿನೊಳಗೆ ಅವ್ನು ಒಂದು ಕಡೆ ತಾಳಕ್ಕಾಗೋದಿಲ್ಲ, ಮೂರ್ಛೆ ಬಂದು ಬಿದ್ದು ಬಿಡ್ತಾನೆ. ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಒಂದು ಋಷಿಗಳ ಆಶ್ರಮ ಇರ್ತೈತಿ. ಅಂದರೆ ಒಂದು ದೊಡ್ಡ ಗುಹೆ ಇರ್ತೈತಿ. ಅಲ್ಲಿ ಅನೇಕ ಜನ ಋಷಿಗಳಿದ್ದವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಋಷಿಗಳು ಇವನನ್ನು ನೋಡಿ ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಬಂದು ಉಪಚಾರವನ್ನು ಮಾಡ್ತಾರೆ. ಈತನಿಗೆ ನೀರನ್ನು ಕುಡಿಸ್ತಾರೆ, ತಮ್ಮ ಆಶ್ರಮಕ್ಕೆ ಸಾವಕಾಶವಾಗಿ ಕರ್ಕೊಂಡು ಹೋಗ್ತಾರೆ. ಆವಾಗ
ಅವ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ಕೇಳ್ತಾರೆ, ಯಾವೂರಪ್ಪ ನಿಂದು, ನಿನ್ನ ಹೆಸರು ಏನು ಅಂತ ಎಲ್ಲ ಕೇಳ್ತಾರೆ. ಆಗ ಆತ ಹೇಳ್ತಾನ ಭಾಳ ಹಸಿವಾಗಿರ್ತೈತಿ. ಆವಾಗ ಆ ಮುನಿಗಳು ಏನು ಮಾಡ್ತಾರ ಅಂತಂದ್ರೆ ಒಂದು ಮಂತ್ರವನ್ನು ಮಂತ್ರಿಸ್ತಾರ. ಒಂದು ಆಹಾರದ ತಟ್ಟೆನ ಬರ್ತೈತಿ. ಮಂತ್ರವನ್ನು ಮಂತ್ರಿಸಿ ಹಿಂಗೆ ಕೈ ಹಿಡಿದ ಕೂಡಲೇ ಆಹಾರದ ತಟ್ಟೆ ಬರ್ತೈತಿ. ಆಹಾರವನ್ನು ಅವನಿಗೆ ನೀಡ್ತಾರೆ. ಈ ಆಹಾರವನ್ನು ನೀ ಸೇವಿಸು, ನಿನಗೆ ಶಕ್ತಿ ಬರ್ತೈತಿ, ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಹೇಳ್ತಾರೆ. ಆಮೇಲೆ ಆತ ಆ ಎಲ್ಲ ಆಹಾರವನ್ನು ತೊಗೊಂಡ್ಮೇಲೆ ಆಮೇಲೆ ಅವನಿಗೆ ವಿಚಿತ್ರ ಅನಿಸ್ತೈತಿ. ಇವರು ಸ್ವಲ್ಪ ಮಂತ್ರ ಹೇಳಿದ ಕೂಡಲೇ ಆಹಾರ ತಟ್ಟೆನೇ ಬಂತಲ್ಲ ಅಂತಂದು ಹೇಳಿ ಅವ್ನಿಗೆ ಭಾಳ ವಿಚಿತ್ರ ಅನಿಸ್ತೈತಿ. ಆವಾಗ ಒಳಗೆ ಹೋಗಿ ವಿಶ್ರಾಂತಿ ತಗೋ ಅಂತ ಹೇಳ್ತಾರೆ. ಆಮೇಲೆ ಒಳಗೆ ಹೋದ ಕೂಡಲೇ ಅವರ ಮಂತ್ರಿಶಕ್ತಿಯಿಂದ ಅಲ್ಲಿ ಒಂದು ಇವನಿಗೆ ಐಷಾರಾಮದ ಒಂದು ಜೀವನ ಸಿಕ್ಕಂಗೆ ಆಗ್ತೈತಿ. ಇನ್ನು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮಂಚ, ಹಾಸಿಗೆ ಎಲ್ಲನೂ ಇರ್ತಾವೆ. ನನಗೆ ಒಳ್ಳೆ ಉಡುಪುಗಳಿದ್ದು ಇರ್ತಾವೆ. ಆಮೇಲೆ ಆತ ಹೇಳ್ತಾನೆ, ನಾ ಇಲ್ಲೇ ಇರ್ಬೋದೇನು ಅಂತಂದು ಕೇಳ್ತಾನೆ, ಆಸೆ ಹೋಗ್ತೈತೆ. ಆವಾಗ ಅವರು ಇಲ್ಲ ಅಂತ ಹೇಳ್ತಾರೆ. ನೀನು ಭಾಳ ಬಳಲಿ ಬಂದಿದ್ದಿ, 1 ವಾರ ಮಾತ್ರ ನೀ ಇರ್ಬೋದು, ಆಮೇಲೆ ನೀನು ಹೋಗಲೇಬೇಕು ಅಂತ ಹೇಳ್ತಾರೆ. ಆವಾಗ ಅವ ಕೇಳ್ತಾನೆ, 1 ವಾರ ಆದಮೇಲೆ ಈ ಸಿದ್ಧಿ ನಿಮ್ಗೆ ಹೆಂಗೆ ಬಂದೈತಿ, ನನಗೂ ಇದನ್ನು ಹೇಳಿಕೊಡ್ರಿ ಅಂತ ಹೇಳಿಕೊಳ್ಳೆ ಅವ್ರ ಮುನಿಗಳು ಹೇಳ್ತಾರೆ, ಇಲ್ಲಪ್ಪ ಭಾಳ ಕಠಿಣ ಐತಿ ಅದು. ಇದನ್ನು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಭಾಳ ಕಠಿಣ ತಪಸ್ಸನ್ನು ಮಾಡಬೇಕಾಕೈತಿ ಅಂತ ಹೇಳಿ, ಇಲ್ಲ ಬೇಕಾದಷ್ಟು ಕಠಿಣ ತಪಸ್ಸಿರಲಿ, ನಾನು ಮಾಡ್ತೀನಿ, ಮಾಡುವಂಥ ಉಪಾಯವನ್ನು ಮಾರ್ಗವನ್ನು ನನಗೆ ಹೇಳಿಕೊಡ್ರಿ ಅಂತೇಳಿ ಆತಕೊಂಡಿರ್ತಾನೆ. ಕೇಳೋದನ್ನ ಇಲ್ಲ. ಆವಾಗ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಸಿದ್ಧಿ ಮಾಡ್ಕೋಬೇಕು ಅಂತಂದ್ರೆ ನೀನು ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೇಕು, ಯೋಗವನ್ನು ಕಲಿಬೇಕು, ಆನಂತರ ತಪಸ್ಸನ್ನು ನೀನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಇದನ್ನೆಲ್ಲರೂ ಹೇಳ್ತಾರೆ ಅವರು. ಅವ್ರು ಹೆಂಗೆ ಹೇಳ್ತಾರೆ, ಇದು 2 ಹಂತಗಳಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅವರು. ಮೊದಲನೇ ಹಂತವನ್ನು ನಾನು ಹೇಳಿಕೊಡ್ತೀನಿ ಅಂತೇಳಿ, ಆದರೆ ಎಲ್ಲ ಕ್ರಮವನ್ನು ಆತನಿಗೆ ತಿಳಿಸ್ಕೊಡ್ತಾರೆ. ಆತ ಅತ್ಯಂತ ನಿಷ್ಠೆಯಿಂದ ಅವೆಲ್ಲ ಕ್ರಮಗಳನ್ನು ಆತ ಮಾಡ್ತಾನೆ, ಅತಿ ನಿಷ್ಠೆಯಿಂದ ಮಾಡ್ತಾನೆ. ಮಾಡಿದ ಕೂಡಲೇ ಅವನಿಗೆ ಸಿದ್ಧಿ ಒಲದು ಬರ್ತೈತಿ. ಸಿದ್ಧಿ ಒಲದು ಬಂದ ಕೂಡಲೇ ಆಮೇಲೆ ಆ ಗುರುಗಳಿಗೆ ಹೇಳ್ತಾನೆ. ಅವ್ರು ಹೇಳ್ತಾರೆ, ನಿನಗೆ ಸಿದ್ಧಿಯ ಮೊದಲನೇ ಒಂದು ಹಂತ ಮುಗೀತಪ್ಪ, ನಿನಗೆ ನೀ ವಿದ್ಯೆ ಒಲದು ಬಂದೈತಿ, ನೀ 2ನೇ ಹಂತಕ್ಕೆ ನೀನು ಹೋಗು, ಅದನ್ನು ನಾನು ನಿನಗೆ ಹೇಳಿಕೊಡ್ತೀನಿ ಅಂತ ಹೇಳ್ತಾರೆ. ಆವತ್ತು ಏನು ಹೇಳ್ತಾನೆ ಅಂತಂದ್ರೆ, ಇಲ್ಲ ಗುರುಗಳೇ, ನಾನು ನನ್ನ ಊರಿಗೆ ಹೋಗಿ ಬರ್ತೀನಿ, ನಾನು ನನ್ನ ತಂದೆ ತಾಯಿಗಳಿಗೆ ಭೇಟಿಯಾಗಿ ಬರ್ತೀನಿ ಅಂತಂದು ಹೇಳ್ತಾನೆ. ಆಮೇಲೆ ಗುರುಗಳು ಹೇಳ್ತಾರೆ, ಇಲ್ಲ ಎಲ್ಲ ಮುಗಿಸ್ಕೊಂಡ ಮೇಲೆ ಹೋಗು ಅಂತ ನಾವು ಕೇಳೋದಿಲ್ಲ, ಇಲ್ಲ ಗುರುಗಳೇ ನಾ ಭೇಟಿಯಾಗಿ ಬರ್ತೀನಿ ಅಂತೇಳಿ ಹೇಳ್ತಾರೆ. ಆಮೇಲೆ ನನ್ನ ತಂದೆ ತಾಯಿಗಳಿಗೆ ನಾ ಏನಾದರೂ ಉಡುಗೊರೆಯನ್ನು ಒಯ್ತೀನಿ, ನನ್ನ ತಂದೆ ಭಾಳ ಸಾಲ ಮಾಡಿದ್ರು, ಅದಕ್ಕೆ ನಾನು ಸ್ವಲ್ಪ ಹಣವನ್ನು ಒಯ್ತೇನೆ ಅಂದ ಕೂಡಲೇ ಗುರುಗಳು ಮತ್ತೆ ಏನಂತಂದ್ರೆ ಮಂತ್ರಶಕ್ತಿಯಿಂದ ಅವ್ರಿಗೆಲ್ಲ ಉಡುಗೊರೆಗಳನ್ನು, ಹಣದ ತೈಲಿಯನ್ನು ಕೊಡ್ತಾರವರು. ಕೊಟ್ಕೂಳೆ ಆತ ಎಲ್ಲವನ್ನು ತೆಗೆದುಕೊಂಡು ಊರಿಗೆ ಬರ್ತಾನೆ. ಊರಿಗೆ ಬಂದ ತನ್ನ ತಂದೆ ತಾಯಿಗಳಿಗೆ, ತಮ್ಮ ತಂಗಿ ಎಲ್ಲರಿಗೂ ಉಡುಗೊರೆಗಳನ್ನು ಕೊಡ್ತಾನೆ. ಹಣದ ತೈಲಿಯನ್ನು ತಂದೆಗೆ ಕೊಡ್ತಾನೆ. ಆ ತಂದೆ ಕೇಳ್ತಾನೆ, ನೀ ಯಾವ ಇದರಲ್ಲಿ ಸಂಪಾದನೆ ಮಾಡಿದ್ದೀನ? ತಂದೆಗೆ ಸಮಸ್ಯೆ ಬರ್ತೈತಿ. ಇಲ್ಲ, ನಾನು ಒಂದು ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳಕತ್ತೀನಿ, ನಾ ಇದು ಅನ್ಯಾಯವಾಗಿ ಗಳಿಸಿದಂಥ ದುಡ್ಡಲ್ಲ ಅಂತಂದು ಹೇಳಿ ತಂದೆಗೆ ಹೇಳ್ತಾನೆ. ಕೆಲವು ದಿನ ಅಲ್ಲೇ ಇರ್ತಾನವ. ಇದ್ದು ಅದನ್ನು ಮತ್ತೆ ಏನಂತಂದ್ರೆ ಈ ಮುನಿಗಳ ಒಂದು ವಾಸಸ್ಥಾನಕ್ಕೆ ಅವ್ನು ಬರ್ತಾನೆ, ಮುನಿಗಳಿದ್ದಲ್ಲಿಗೆ ಬರ್ತಾನೆ. ಮುನಿಗಳಂತಾರ, ಇನ್ನು ನೀ 2ನೇ ಹಂತದ ಈ ತಪಸ್ಸನ್ನು, ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ನಿನ್ನ ಅಭ್ಯಾಸವನ್ನು ಪ್ರಾರಂಭ ಮಾಡಪ್ಪ ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತಾನ. ಅವ ಮತ್ತೆ ತನ್ನ ತಪಸ್ಸಿನಲ್ಲಿ, ಧ್ಯಾನದಲ್ಲಿ ನಿರತನಾಗ್ತಾನೆ. ಆಮೇಲೆ ಕೆಲವು ದಿನ ಆದಮೇಲೆ ಅವಂಗನ್ನಿಸ್ತೈತಿ, ನನಗೆ ಎಲ್ಲ ಸಿದ್ಧಿ ಪ್ರಾಪ್ತ ಆಗೈತಿ ಅಂತಂದು ಅನ್ನಿಸ್ತೈತಿ. ಗುರುಗಳ ಕಡೆಗೆ ಬರ್ತಾನೆ. ಗುರುಗಳೇ, ನೀವು ಹೇಳಿಕೊಟ್ಟಿದ್ದನ್ನು ನಾನು ಎಲ್ಲನೂ ಪಾಲಿಸೇನಿ, ನನಗೆ 2ನೇ ಹಂತದ ಸಿದ್ಧಿಯನ್ನು ನಾನು ಮುಗಿಸ್ಕೊಂಡೇನಿ ಹೇಳಿಕೊಳ್ಳೆ. ಆಮೇಲೆ ಗುರುಗಳಂತಾರೆ, ಹೌದಾ, ಅದನ್ನು ನೋಡೋಣ, ನನಗೆ ಭಾಳ ಹಸಿವಾಗೈತಿ, ನನಗೆ ಏನಾದರೂ ಭೋಜನವನ್ನು ಕೊಡುವಂತ ಕೇಳ್ತಾರೆ. ಆವಾಗ ಈತ ಮಂತ್ರವನ್ನು ಹೇಳಿ ಆ ಭೋಜನ ಕೈವಡ್ಡತನ ಬರುವುದನೇ ಇಲ್ಲ, ಭೋಜನ ಬರುವುದೇ ಇಲ್ಲ. ಆಗ ಗುರುಗಳೇ, ನನಗೆ ಯಾಕೆ ಹಿಂಗೆ ಬರವಲ್ದು ಭೋಜನ
ಅಂತಂದು ನನಗೇನು ಮಂತ್ರ ಸಿಕ್ತಿರ್ಲಿಂದ ನನಗೇನು ಬರೋವಲ್ದಲ್ಲ ಅಂತಂದು ಹೇಳಿ ಆತನಿಗೆ ಚಿಂತೆ ಕೇಳ್ತಾನ. ಈ ಕಥೆಯನ್ನು ಬೇತಾಳ ಹೇಳ್ತೈತಿ ವಿಕ್ರಮಾದಿತ್ಯನಿಗೆ. ಹೇಳು ವಿಕ್ರಮಾದಿತ್ಯ, ಗುಣಕರ ಇದ್ದವ ಗುರುಗಳು ಹೇಳಿದಂಥ ಎಲ್ಲವನ್ನೂ ಪಾಲಿಸಿದ್ದ, ಯೋಗ ಮಾಡಿದ್ದ, ಮಂತ್ರಗಳನ್ನು ಎಲ್ಲ ಸಿದ್ಧಿಪಡಿಸ್ಕೊಂಡಿದ್ದ, ತಪಸ್ಸನ್ನು ಮಾಡಿದ, ನಿಷ್ಠೆಯಿಂದ ಎಲ್ಲವನ್ನೂ ಮಾಡಿದ್ದ. ಮೊದಲನೇ ಹಂತದಲ್ಲಿ ಆತನಿಗೆ ಸಿದ್ಧಿಗಳು ಪ್ರಾಪ್ತ ಆದವು. ಎರಡನೇ ಹಂತದ ಸಿದ್ಧಿ ಯಾಕೆ ಪ್ರಾಪ್ತ ಆಗಲಿಲ್ಲ? ಇದಕ್ಕೆ ಸರಿಯಾಗಿ ನೀವು ಉತ್ತರವನ್ನು ಹೇಳಲಿಲ್ಲ ಅಂತಂದ್ರೆ ನಿನ್ನ ತಲೆಯನ್ನು ಒಡೆದು 1000 ಹೋಳು ಮಾಡ್ತೀನಿ ಅಂತಂದು ಹೇಳಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತೀವಿ. ಆಗ ಮಹಾರಾಜ ಹೇಳ್ತಾನೆ, ಬೇತಾಳ, ಮೊದಲನೇ ಹಂತ ಅವ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳಕ್ಕೆ ಏನೋ ಒಂದು ತಪಸ್ಸನ್ನು ಮಾಡಕತ್ತಿದ್ನಲ್ಲ, ಮಧ್ಯದಲ್ಲಿ ಆತ ಬಿಟ್ಟು ಹೋಗಬಾರ್ದಾಗಿತ್ತು. ಮೊದಲನೇ ಹಂತ ಮುಗಿದ ತಕ್ಷಣ ಗುರುಗಳು ಹೇಳಿದರು ಎರಡನೇ ಹಂತವನ್ನು ಮುಗಿಸು ಅಂತೇಳಿ. ಮಧ್ಯದಲ್ಲಿ ಆತ ಬಿಟ್ಟು ತನ್ನ ಊರಿಗೆ ಹೋದ. ತನ್ನ ಊರಿಗೆ ಹೋದ ಮೇಲೆ ಅವನಿಗೆ ಆ ಎಲ್ಲ ಮೋಹ ಇದ್ದದ್ದು ಆವರಿಸ್ಕೊಳ್ತು. ತಂದೆ ತಾಯಿ ತಮ್ಮ ಎಲ್ಲ ಬಂಧು ಬಳಗದವ್ರ ಮೋಹ ಆವರಿಸ್ಕೊಳ್ತು. ಅವನಿಗೆಲ್ಲ ಆಸೆ ಇದ್ದದ್ದು ಉಂಟಾತು. ನಮ್ಮ ಅಂತರ್ಶಕ್ತಿಯಿಂದ ಏನು ಬೇಕಾದನ್ನು ಕ್ಷಣ ಮಾತ್ರದೊಳಗೆ ನಾ ಪಡಿತೇನೆ ಅನ್ನುವಂಥ ಒಂದು ಆಸೆ, ದುರಾಸೆ ಇದ್ದದ್ದು ಅವನಲ್ಲಿ ಹುಟ್ಟುಕೊಳ್ತು. ಇದರ ಸಲುವಾಗಿ ಆತ ಮಂತ್ರಶಕ್ತಿಯನ್ನು, ಎರಡನೇ ಹಂತದ ಮಂತ್ರಶಕ್ತಿಯನ್ನು ಸಿದ್ಧಿಸಿ ಮಾಡ್ಕೋಬೇಕು ಅಂತಂದೇಳಿ ಹೊರಟ. ಹೀಗಾಗಿ ಈ ಒಂದು ಮೋಹದಿಂದ, ಅತಿಯಾದಂಥ ಆಸೆಯಿಂದ ಆತನಿಗೆ ಆ ಸಿದ್ಧಿ ಪ್ರಾಪ್ತಿ ಆಗಲಿಲ್ಲ ಅಂತಂದು ಹೇಳಿ ಬೇತಾಳ ಇದ್ದದ್ದು ಹೇಳ್ತು. ವಿಕ್ರಮಾದಿತ್ಯ ಇದ್ದವ ಹೇಳ್ತಾನೆ. ಅವು ಬೇತಾಳ ಹೇಳ್ತು, ಭಾಳ ಸರಿಯಾಗಿ ನೀ ಹೇಳದಿ ನೀನು ಮಹಾರಾಜ. ಭಾಳ ನೀನು ನಿನ್ನ ನ್ಯಾಯ ಭಾಳ ನೀನು ತರ್ಕಬದ್ಧವಾಗಿ ವಿಚಾರ ಮಾಡ್ತೀಯ ನೀನು. ಆದರೆ ಏನು ಮಾಡಬೇಕು? ನಾ ಪ್ರಶ್ನೆ ಕೇಳಿದ ಕೂಡಲೇ ನೀ ಬಾಯಿ ಬಿಟ್ಟು ಉತ್ತರ ಹೇಳಿಬಿಡ್ತಿದ್ದಿ ಅಂತಂದು ಹೇಳಿ ಮತ್ತೆ ಅದೇನಂತಂದ್ರೆ ತನ್ನ ಆಲದ ಗಿಡಕ್ಕೆ ನೇತಾಡಕ್ಕೆ ಹೋಗ್ಬಿಡ್ತೈತಿ. ಮತ್ತೆ ವಿಕ್ರಮಾದಿತ್ಯ ಅದರ ಬೆನ್ನನ್ನು ಹತ್ತುತ್ತಾನೆ. ಇಲ್ಲಿಗೆ ಈ ಕಥೆ ಇದ್ದದ್ದು ಮುಗಿತೈತಿ.